ರೈಟ್. ಸುರ್ಜೇವಾಲಾ ಅವರೇನೋ ತಾಕೀತು ಮಾಡಿಬಿಟ್ರು, ಯಾರು ಕೂಡ ಬಹಿರಂಗವಾಗಿ ಮಾತನಾಡಬಾರ್ದು, ಅದಕ್ಕೆ ಪಕ್ಷದ ವೇದಿಕೆ ಇದೆ ಅಂತ. ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು. ಆದರೆ ಕೇಳೋರು ಯಾರು? ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತಂದರೆ, ನೀವು ಮಾತಾಡಿದ್ರೆ ನಾವು ಮಾತನಾಡ್ತೀವಿ, ನೀವು ಸೈಲೆಂಟ್ ಆಗಿದ್ದರೆ ನಾವು ಸೈಲೆಂಟ್ ಆಗಿರ್ತೀವಿ. ಸಿದ್ದರಾಮಯ್ಯನವ್ರ ಪರ ಕೆಲವರೆಲ್ಲ ಮಾತನಾಡಿದ್ರಲ್ಲ, 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ. ಅದಕ್ಕೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಬಲಾಬಲದ ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ 100 ಶಾಸಕರ ಬೆಂಬಲ ಇದೆ ಅಂತ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದ ಹಾಗೆ ಕೆರಳಿ ಕೆಂಡವಾದ ಡಿ ಕೆ ಶಿವಕುಮಾರ್ ಇಕ್ಬಾಲ್ ಹುಸೇನ್ಗೆ ನಾನು ನೋಟಿಸ್ ಕೊಡ್ತೀನಿ, ಅವರೊಬ್ಬರಿಗೆ ಅಲ್ಲ, ಯಾರ್ಯಾರು ಬಹಿರಂಗವಾಗಿ ಮಾತನಾಡ್ತಿದ್ದಾರೆ ಎಲ್ರಿಗೂ ನೋಟಿಸ್ ಕೊಡ್ತೀನಿ ಅಂತ ಕೆಂಡಾಮಂಡಲಾಗ್ಬಿಟ್ಟಿದ್ದಾರೆ. ಹಾಗಾದರೆ ಇವರಿಬ್ಬರ ನಡುವಣ ಟಾಕ್ ವಾರ್ ಹೇಗಿತ್ತು, ಏನು ಎತ್ತ ನೋಡೋಣ ಬನ್ನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ಕುರ್ಚಿ ಸಮರ. ಸಿದ್ದು ಫುಲ್ ಟರ್ಮ್ ಸಿಎಂ ಅಸ್ತ್ರಕ್ಕೆ ಕೌಂಟರ್. ಡಿಕೆಶಿ ನೆಕ್ಸ್ಟ್ ಮುಖ್ಯಮಂತ್ರಿ ಬ್ರಹ್ಮಾಸ್ತ್ರ. 2.5 ವರ್ಷಕ್ಕೆ ಡಿಕೆಶಿ ಸಿಎಂ ಆಗಬೇಕು. ಶಾಸಕ ಇಕ್ಬಾಲ್ ಹುಸೇನ್ ತಿರುಗುಬಾಣದ ತಂತ್ರ. ಯಾರೇ ಕೂಗಾಡಲಿ, ಯಾರೇ ವಾರ್ನ್ ಮಾಡ್ಲಿ, ನಾವ್ ಏನ್ ಹೇಳಬೇಕೋ ಹೇಳ್ತೀವಿ. ಇದು ಕಾಂಗ್ರೆಸ್ ಒಳಗಿನ ಎಸ್ ಟೀಮ್ ಡಿ ಟೀಮ್ ಖದಾರ್. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಆಗ್ತಾರೆ ಅಂಥೇಳಿ ಇಕ್ಬಾಲ್ ಹುಸೇನ್ ತುಪ್ಪ ಸುರಿಯುತ್ತಲೇ ಇದ್ದಾರೆ. ಸಿದ್ದರಾಮಯ್ಯ ಆಪ್ತ ಸಚಿವರು ಶಾಸಕರ ಫುಲ್ ಟರ್ಮ್ ಸಿಎಂ ಅಸ್ತ್ರಕ್ಕೆ ಡಿಕೆಶಿ ನೆಕ್ಸ್ಟ್ ಸಿಎಂ ಬ್ರಹ್ಮಾಸ್ತ್ರ ಪ್ರಯೋಗವನ್ನ ಮಾಡುತ್ತಲೇ ಇದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಶಾಸಕ ಇಕ್ಬಾಲ್ ಹುಸೇನ್ ಕ್ರಾಂತಿ ಹೇಳಿದವರೇ ಡೇಟ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗುವ ಕಾಲ ಹತ್ರ ಇದೆ, ಶಾಸಕರ ಸಂಖ್ಯಾಬಲವೂ ಕೂಡ ಇದೆ ಅಂತ ಹೇಳಿ ಬಾಂಬ್ ಹಾಕಿದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ MLAಗಳು, ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂಥೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಶಾಸಕರೆಲ್ಲರೂ ಒಂದು ಒಳ್ಳೆ ಆಡಳಿತ ಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಶ್ರಮ ಪಟ್ಟಿದ್ದಾರೆ, ಅವರು ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಅವತ್ತು ಇದ್ದಂಥ ಸನ್ನಿವೇಶ, ಅವರಿಗೆ ಕೊಟ್ಟಂಥ KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿ ಯಾವ ರೀತಿ ಇತ್ತು, ಪಕ್ಷ ಇವತ್ತು ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ, ಎಷ್ಟು ಶಕ್ತಿ ಬಲವಾಗಿ ಎಷ್ಟು ರೀತಿಯಲ್ಲಿ ಬೆಳೆದಿದೆ, ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಇದಕ್ಕೆ ಕಾರಣಕರ್ತರು ಯಾರು ಅಂತೇಳಿ ಎಲ್ರಿಗೂ ಮನವರಿಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಧ್ವನಿಗೂಡಿಸಿ ಅವ್ರ ಜೊತೆಲಿ ಇರ್ತಾರೆ. ಈ ನಿವೇದನೆಯನ್ನ ಅವ್ರ ಮುಂದೆ ಇಡ್ತೀರಾ ಸರ್ ಸುರ್ಜೇವಾಲಾ? ಖಂಡಿತವಾಗೂ ಇನ್ಯಾತ್ಗೆ ಹೋಗ್ತಾ ಇದ್ದಾರೆ ಅಲ್ಲಿಗೆ, ಬದಲಾವಣೆ ವಿಚಾರ ಇನ್ಯಾತ್ಗೆ ಹೋಗ್ಬೇಕಲ್ಲಿ. ಕಷ್ಟ ಸುಖ ಆದ್ಮೇಲೆ ಅದು ನಾನು ಮಾತಾಡಲೇಬೇಕಲ್ವಾ. ನನ್ನ ಕ್ಷೇತ್ರದ ಬಗ್ಗೆ, ನನ್ನ ಬಗ್ಗೆ ಎಲ್ಲನೂ ಕೂಡ ನನ್ನ ಕಷ್ಟ ಸುಖ, ನನ್ನ ಕ್ಷೇತ್ರ, ನನ್ನ ಹಾಲು ಅವನ್ನೆಲ್ಲ ಮಾತಾಡಿದ್ಮೇಲೆ ಪ್ರಥಮವಾಗಿ ನಾನು ಮಾತಾಡ್ಬೇಕಾಗಿರೋದು ಈ ವಿಷಯ ಮಾತಾಡ್ತೀನಿ ಖಂಡಿತವಾಗೂ ಮಾತಾಡ್ತೀನಿ. ಈ ಟರ್ಮಲ್ಲೇ ಆಗಲಿ, ಪ್ರಬಲವಾಗೇ ಮಾತಾಡ್ತೀನಿ. ಈ ಟರ್ಮಲ್ಲೇ ಆಗಲಿ. ಇನ್ಯಾವ ಟರ್ಮ್ ಕೇಳ್ಬಿಡ್ತೀನಿ, ಇನ್ಯಾವ ಟ್ರೈನ್ ಬಸ್ಗಳು ಟ್ರಿಪ್ ಆಗಿದೆ, ಈ ಟ್ರಿಪ್ ಆಗಲಿ, ನೆಕ್ಸ್ಟ್ ಟ್ರಿಪ್ ಬರಲಿ ಅಂತ ಹೇಳ್ತೀರಾ? ಏನಿಲ್ಲ, ಬತ್ತು ಕಾಲ ಬತ್ತು ಹತ್ರ ಬತ್ತು ನಡೀರಿ, ತಲೆ ಕಾಲ ಹತ್ರ ಬತ್ತು ನಡೀರಿ. ಅವರೆಲ್ಲ ಡೇಟ್ ಕೊಡ್ತಾರಲ್ರಿ, ಕ್ರಾಂತಿಗೆ ಅಂತ ಅದು ಇದು ಡೇಟು ಪಾಟ್ ಎಲ್ಲ ಕೊಡ್ತಾರೆ ಅವರೇ. ಖಂಡಿತ ಹೋಗೋಣ, ಅವ್ರಾಗ ಅವರೇ ಹೇಳ್ತಾರೆ, ಎಲ್ಲರೂ ತಲೆ ಕೆಡಿಸ್ಬಿಡಿ ನಡೀರಿ. ಮತ್ತೊಂದು ಕಡೆ ಸಿಎಂ ಆಪ್ತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಮಾತನಾಡಿ ಸಿದ್ದರಾಮಯ್ಯ ಬದಲಾಗಲ್ಲ, ಫುಲ್ ಟರ್ಮ್ ಸಿಎಂ ಅಂತ ಹೇಳಿದ್ದಾರೆ. ಆದ್ರೆ ಯಾರ ಸಹವಾಸವೂ ಬೇಡ, ಸಿದ್ದು ಡಿಕೆಶಿ ನಮ್ಮ 2 ಕಣ್ಣು, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತೇಳಿ ಶಾಸಕ ನಂಜೇಗೌಡ ಜಾಣತನದ ಹೇಳಿಕೆ ಕೊಟ್ಟಿದ್ದಾರೆ. ಡೆಲ್ಲಿಗೆ ಹೋದಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು 14ನೇ ಹಣಕಾಸಿನ ಅಧ್ಯಕ್ಷರು. ಸೊ ಅವ್ರನ್ನ ಫೈನಾನ್ಷಿಯಲ್ ಮ್ಯಾಟ್ರ್ ಸಲುವಾಗಿ ಅವ್ರು ಹೋಗಿದ್ದಾರೆ. ಬೇರೆ ಬೇರೆ ಇವತ್ತು ಇವ್ರನ್ನೂ ರಾಷ್ಟ್ರಪತಿಗಳನ್ನು ಭೇಟಿಯಾಗಿದ್ದಾರೆ. ಆ ಕಾರಣಕ್ಕೆ ಹೋಗಿರ್ತಕ್ಕಂಥದ್ದು. ಮುಂದೆ 5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ ಮುಖ್ಯಮಂತ್ರಿಗಳಾಗಿರ್ತಾರೆ. ಅದು ಅವ್ರಿಗೆ ಕೇಳ್ಬೇಕು, ಕ್ರಾಂತಿಗಿಂತ ಎಲ್ಲ MLAಗಳು ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿ ಪರ ಇದ್ದೀವಿ. ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಇದ್ದೀವಿ, ಪಕ್ಷ ಅಧ್ಯಕ್ಷ ಪರ ಇದ್ದೀವಿ. ನಾವೆಲ್ಲ ಗೆಲ್ಲಬೇಕಾದ್ರೆ 2 ಕಣ್ಣುಗಳು ಯಾರ್ಯಾರು, ಸಿದ್ದರಾಮಯ್ಯ, DK ಅವರು. ಆ 2 ಕಣ್ಣುಗಳು ಅವ್ರ ಹೆಸರಲ್ಲಿ ಹೇಳ್ಕೊಂಡು ನಾವೆಲ್ಲ ಕೂಡ MLAಗಳಾಗಿದ್ದೀವಿ. ಹೈಕಮಾಂಡ್ ಏನ್ ತೀರ್ಮಾನ ತಗೋದು ಅಲ್ಲಿವರೆಗೂ ನಾವು ಹೋಗುದಿಲ್ಲ. ನಮ್ಮದೇನಂದ್ರೆ ನಮ್ಮ ನಾಯಕರು 2.5 ವರ್ಷಕ್ಕೆ ಡಿಕೆಶಿ ಸಿಎಂ ಆಗಬೇಕು. ಇಕ್ಬಾಲ್ಗೆ ನೋಟಿಸ್ ನೀಡ್ತೇನೆ ಅಂದ್ರು ಡಿಸಿಎಂ. ಉತ್ತರ ನೀಡಲು ನಿರಾಕರಿಸಿದ ಸಿಎಂ. ಶಾಸಕ ಇಕ್ಬಾಲ್ ಹುಸೇನ್ ಅವರು ಡಿಕೆಶಿ ಪರ ಬ್ಯಾಟ್ ಬೀಸಿದ್ದು 2.5 ವರ್ಷಕ್ಕೆ ಡಿಕೆಶಿ ಸಿಎಂ ಆಗಬೇಕು ಎಂಬ ಹೇಳಿಕೆಗೆ ಸಿಎಂ ನಾನು ಅದಕ್ಕೆಲ್ಲ ಮಾತನಾಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಸಹ ರಿಯಾಕ್ಟ್ ಮಾಡಿದ್ದು ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಬಾಲಕೃಷ್ಣ, BR ಪಾಟೀಲ್ ಯಾರೇ ಇರಲಿ, ಮಾಧ್ಯಮಗಳ ಮುಂದೆ ಮಾತನಾಡಿದ್ರೆ ಎಲ್ಲರಿಗೂ ನೋಟಿಸ್ ಕೊಡ್ತೀವಿ ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ.
ಡಿಕೆಶಿ ಪರ 100 ಜನ MLA ಇದಾರಂತೆ. ಇಕ್ಬಾಲ್ ಹುಸೇನ್ ಹೇಳಿರೋದು. ಡಿಕೆಶಿ ಪರ 100 ಜನ MLA ಇದಾರಂತೆ. ಇಕ್ಬಾಲ್ ಹುಸೇನ್ ಹೇಳಿರೋದು. ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಅವನು ಯಾರು ನನ್ನ CM? ನನಗೆ ಯಾರು CM ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೆ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಇಕ್ಬಾಲ್ ಬಾಲಕೃಷ್ಣನು ಹೇಳೋದು ಬೇಡ, ನನಗೆ ಯಾರು ಅದೆಲ್ಲ ಬೇರೆ ವಿಚಾರ. ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು. ನಾನು ಹೇಳ್ತಾ ಇದ್ದೀನಿ, ನೋ ಪ್ರೆಸ್. ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ, BR ಪಾಟೀಲ್ಗೆ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ, ಯಾರು ನನಗೆ ಬೇಡ, ಅವಶ್ಯಕತೆ ಇಲ್ಲ. 2.5 ವರ್ಷ ಆದ್ಮೇಲೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ರು. ಆದರೆ ಇದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತ CM ಪ್ರತಿಕ್ರಿಯೆ ಕೊಡೋದಕ್ಕೆ ಹಿಂದೇಟಾಕಿದ್ದಾರೆ. ಆದರೆ ಇದರ ಬಗ್ಗೆ ಮಾತಾಡಿರುವಂಥ DCM DK ಶಿವಕುಮಾರ್ ಇಕ್ಬಾಲ್ ಹುಸೇನ್ ಹೀಗೆಲ್ಲ ಮಾತಾಡಿದ್ರೆ ಅವರಿಗೆ ನೋಟಿಸ್ ಕೊಡ್ತೀನಿ ಅಲ್ಲೋದಲ್ಲದೆ ಅವರ ಪ್ರೀತಿ ಗೀತಿ ಎಲ್ಲ ನನಗೆ ಬೇಡ, ಯಾರೇ ಆಗಲಿ ಮಾತಾಡಿದ್ರು ಕೂಡ ಇನ್ಮೇಲೆ ಅಂಥವ್ರಿಗೆ ನೋಟಿಸ್ ಕೊಡ್ತೀನಿ ಅನ್ನುವ ಮಾತನ್ನ KPCC ಅಧ್ಯಕ್ಷರು ಹೇಳಿದ್ದಾರೆ. ರಾಜ್ಯದಲ್ಲಿ ಉಸ್ತುವಾರಿ ಇದ್ದಾಗಲೇ ಮತ್ತೊಂದು ಡ್ಯಾಮೇಜ್. CM ಬದಲಾವಣೆಯ ಕಹಳೆ ಊದಿದ DKಶಿ ಆಪ್ತ. ಡ್ಯಾಮೇಜ್ ಕಂಟ್ರೋಲ್ಗೆ AICC ನಾಯಕರು ರಾಜ್ಯಕ್ಕೆ ಬಂದಾಗಲೇ ಮತ್ತೋರ್ವ ಶಾಸಕ ಡ್ಯಾಮೇಜಿಂಗ್ ಮಾತನಾಡಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಸಿದ್ದರಾಮಯ್ಯ ಆಪ್ತರೇ ಮಾತನಾಡಿದ್ದು, ಜುಲೈನಲ್ಲಿ CM ಬದಲಾವಣೆಯ ಕಹಳೆಯನ್ನು ಊದಿದ್ದಾರೆ DKಶಿ ಆಪ್ತ. ಶಾಸಕರಿಗೆ ಸಚಿವರಿಗೆ ಅಂತಿಮ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದ ಸುರ್ಜೇವಾಲಾಗೆ ಸವಾಲ್ ಹಾಕುವಂತೆ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದ್ರ ಅನ್ನುವಂತಹ ಲೆಕ್ಕಾಚಾರ ಹುಟ್ಕೊಂಡಿದೆ. DKಶಿ ಎಚ್ಚರಿಕೆಯ ಮಧ್ಯೆಯೂ ಇಕ್ಬಾಲ್ ಹುಸೇನ್ ಮತ್ತೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವ ಮಾತನ್ನ ಪುನರುಚ್ಚರಿಸಿದ್ದಾರೆ. DKಶಿ ನೋಟಿಸ್ ಕೊಟ್ಟರೂ ಕೂಡ ನನ್ನ ಹೇಳಿಕೆಗೆ ಬದ್ಧ ಅಂತ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಆಗಬೇಕೆಂಬುದು ಎಲ್ಲರ ಇಚ್ಛೆ ಅಂತ ಹೇಳಿದ್ದಾರೆ. ನನಗೆ ನೋಟಿಸ್ ಸರ ಕೊಡ್ಲಿ, ನೋಟಿಸ್ ಕೊಡದೆ ಹೋಗ್ಲಿ, ಬೇರೆ ನಡ ಮಾಡಲಿ, ನಾನು ಹೇಳ್ದಂಥ ಮಾತಿಗೆ ಬದ್ಧನಾಗಿರ್ತೇನೆ. ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ. ನಾನು ಡ್ಯಾಮೇಜ್ ಕಂಟ್ರೋಲ್ಗೆ ಸುರ್ಜೇವಾಲಾ ಮುಂದೆ ಆಗಿರುವಾಗ ಮತ್ತೊಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ನ ಮೀರುವ ರೀತಿಯಲ್ಲಿ ಮತ್ತೊಂದು ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹೇಳಿಕೆಗೆ ಸ್ವತಃ DCM DK ಶಿವಕುಮಾರ್ ನೋಟಿಸ್ ಕೊಡ್ತೀನಿ ಅಂದ್ರೂ ಕೂಡ ನಾನು ನನ್ನ ಹೇಳಿಕೆಗೆ ಬದ್ಧನಾಗಿದ್ದೀನಿ, ನೋಟಿಸ್ ಆರು ಕೊಡ್ಲಿ, ಏನಾದರೂ ಮಾಡಲಿ, CM ಬದಲಾವಣೆ ಆಗಲೇಬೇಕು ಅನ್ನುವಂಥ ಮಾತನ್ನ ಇಕ್ಬಾಲ್ ಹುಸೇನ್ ಹೇಳಿರುವಂಥದ್ದು. ಮೈಸೂರು ಏರ್ಪೋರ್ಟ್ ವಿಡಿಯೋ ಬಗ್ಗೆ ಬಿಸಿ ಬಿಸಿ ಚರ್ಚೆ. ನಿಮ್ಮ ಒಗ್ಗಟ್ಟೋಕೆ, ಆಪ್ತರ ಅತಿಯಾದ ಮಾತು ಯಾಕೆ? ಸುರ್ಜೇವಾಲಾ ವಾರ್ನಿಂಗ್ ಕಾಲ್ ಕೊಟ್ಟಿದ್ದೇಕೆ? ಅಂದ ಹಾಗೆ ನಿನ್ನೆ ಸುರ್ಜೇವಾಲಾ ನೇತೃತ್ವದಲ್ಲಿ CM DCM ಸಭೆ ನಡೆಯಿತು. ಸಭೆಯಲ್ಲಿ CM DCM ಆಪ್ತರಿಗೆ ಬಿಸಿ ಮುಟ್ಟಿಸುವ ಸಂದೇಶ ಹೊರಬಿದ್ದಿತ್ತು ಎನ್ನಲಾಗಿದೆ. ಮೈಸೂರು ಏರ್ಪೋರ್ಟ್ನಲ್ಲಿ ನಡೆದಂತಹ ಘಟನೆಯ ವಿಡಿಯೋ ಬಗ್ಗೆ ಸುರ್ಜೇವಾಲಾ ಸಭೆಯಲ್ಲಿ ಪ್ರಸ್ತಾಪ ಆಗಿದೆಯಂತೆ. ಸಿದ್ದರಾಮಯ್ಯನವರು DKಶಿ ಅವರ ಕೈಯನ್ನು ಎತ್ತಿ ಹಿಡಿದ ವಿಡಿಯೋ ಬಗ್ಗೆ ಪ್ರಸ್ತಾಪಿಸಿ, ನಾನು ವಿಡಿಯೋ ನೋಡಿದೆ, KPCC ಕಚೇರಿಯಲ್ಲಿ ತೋರಿಸಿದ್ರು, ಒಳ್ಳೆಯ ಬೆಳವಣಿಗೆ, ನೀವಿಬ್ಬರು ಒಗ್ಗಟ್ಟನ್ನು ಪ್ರದರ್ಶಿಸಿದ್ದು ಓಕೆ, ಕೆಲ ಮಿನಿಸ್ಟರ್ಸು ಶಾಸಕರು ಗೊಂದಲದ ಹೇಳಿಕೆಗಳನ್ನು ಕೊಡ್ತಿದಾರಲ್ಲ ಯಾಕೆ ಅಂತ ಕೇಳಿದ್ರಂತೆ. ಮೊದಲು ಅವರನ್ನ ಸರಿ ಮಾಡಬೇಕಿದೆ, ನೀವು ನಿಮ್ಮ ಆಪ್ತರನ್ನ ಎಂಟರ್ಟೈನ್ ಮಾಡಬೇಡಿ, ಆಪ್ತರಿಗೆ ನೀವು ಬುದ್ಧಿ ಹೇಳಿ, ನಾನು ವಾರ್ನ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ನಾವು ಎಂಟರ್ಟೈನ್ ಮಾಡಲ್ಲ, ಮಾತನಾಡ್ತೀವಿ ಅಂತ ಹೇಳಿ CM DCM ಭರವಸೆ ಕೊಟ್ಟಿದ್ದಾರಂತೆ. ಇನ್ನು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿ ಕಾಂಗ್ರೆಸ್ ಒಳಗೆ ಕದನಕ್ಕೆ ಮುನ್ನುಡಿ ಬರೆದಿದ್ದ ರಾಜಣ್ಣ ಈಗ ಸೈಲೆಂಟ್ ಆಗಿದ್ದಾರೆ. ಇವತ್ತು ಏನನ್ನೂ ಮಾತನಾಡದೆ ಮೌನಕ್ಕೆ ಜಾರಿದ್ದಾರೆ. ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ರಾಜ್ಯಕ್ಕೆ ಬಂದಿರುವಂತಹ ಸುರ್ಜೇವಾಲಾ ಅವರು ನಿನ್ನೆ CM ಮತ್ತೆ DCM ಅವರ ಜೊತೆ ಕೂಡ ಸಭೆಯನ್ನ ಮಾಡಿದ್ದಾರೆ. ಈ ಒಂದು ಸಭೆಯಲ್ಲಿ ತಮ್ಮ ತಮ್ಮ ಆಪ್ತರಿಗೆ ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಸುರ್ಜೇವಾಲಾ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಒಟ್ಟಾಗಿ ಇರುವಂತದ್ದು ಓಕೆ, ಆದ್ರೆ ಶಾಸಕರು ಸಚಿವರು ಅನಗತ್ಯವಾಗಿ ಹೇಳಿಕೆಗಳನ್ನು ಕೊಡೋ ಮೂಲಕ ಗೊಂದಲಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ಈ ಎಲ್ಲಾ ಗೊಂದಲಗಳಿಗೆ ನೀವು ಕಡಿವಾಣ ಹಾಕಬೇಕು ಅನ್ನುವಂತಹ ಸೂಚನೆಯನ್ನ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. CM ಮತ್ತೆ DCM ಅವರು ಕೂಡ ಇನ್ಮುಂದೆ ಈ ರೀತಿ ಗೊಂದಲಗಳು ಆಗದೇ ಇರೋ ರೀತಿ ಎಲ್ಲಾ ರೀತಿಯಾದಂತಹ ಸೂಚನೆಯನ್ನು ಕೊಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಸುರ್ಜೇವಾಲಾ ಅವರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ DKಶಿ ಆಪ್ತ ಶಾಸಕರಿಂದ ಮತ್ತೆ ಬಹಿರಂಗ ಹೇಳಿಕೆ ಹೊರಬಿದ್ದಿದ್ದು, ಯಾರು ಏನೇ ಹೇಳಿದ್ರೂ ಕೂಡ ನಿಲ್ಲೋದಿಲ್ವಾ? ಸೆಪ್ಟೆಂಬರ್ ಕ್ರಾಂತಿಗೂ ಮುನ್ನವೇ ಬಲಾಬಲದ ಆಟ ನಡೆಯೋದಕ್ಕೆ ಶುರುವಾಯ್ತಾ ಎಂಬ ಪ್ರಶ್ನೆಗಳಿಗೆ ಕಾಲವೇ ಉತ್ತರವನ್ನು ಕೊಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.